ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಮೃತನಗರ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು 2 ದಿನಗಳ ಕಾಲ ಅದ್ದೂರಿಯಿಂದ ಆಚರಿಸುತ್ತಿದ್ದಾರೆ. ಮೊದಲನೇ ದಿನ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಪಂಚಾಮೃತ ಅಭಿಷೇಕ, ನಿರಂತರ ಅನ್ನದಾಸೋಹ, ಸಂಗೀತ, ಭಜನೆ ಕಾರ್ಯಕ್ರಮಗಳು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಜರುಗಿದವು. ಎರಡನೇ ದಿನವಾದ ಇಂದು ಸಾಯಿಬಾಬಾರನ್ನು ಚಿನ್ನದ ರಥದಲ್ಲಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ತಮಟೆ ವಾದ್ಯದೊಂದಿಗೆ ಅಮೃತನಗರ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಟ್ರಸ್ಟ್ ಅಧ್ಯಕ್ಷರಾದ ಡಿಸಿ ಜಯಶಂಕರ್ ರವರ ನೇತೃತ್ವದಲ್ಲಿ 2 ದಿನಗಳ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದ್ದು, ಬಂದ ಭಕ್ತಾದಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಹಾಗೂ ದೇವಸ್ಥಾನದ ಅರ್ಚಕರ ವೃಂದದವರಿಗೂ ಕೂಡ ಅಭಿನಂದನೆ ಸಲ್ಲಿಸಿದರು. ಶ್ರೀ ಶಿರಡಿಯ ಪುರದೀಶ ಸಾಯಿನಾಥನಿಗೆ ಮಂಗಳಾರತಿ ಬೆಳಗೋಣ. ಧರಿಗವತರಿಸಿದ ಭಗವಾನ್ ಭಾಗ್ಯವಿದಾತನಿಗೆ, ಸಾಯಿ ಭಾಗ್ಯವಿದಾತನಿಗೆ, ಲೀಲೆಯ ನಾಡಿದ ಶಿವಗೆ, ಲೀಲೆಯ ನಾಡಿದ ಶಿವಗೆ, ಮಹಿಮಾ ಪುರುಷನಿಗೆ ಮಂಗಳಾರತಿ ಬೆಳಗೋಣ. ಶ್ರೀ ಶಿರಡಿಯ ಪುರದೀಶ ಸಾಯಿನಾಥನಿಗೆ ಮಂಗಳಾರತಿ ಬೆಳಗೋಣ. ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಶ್ರೀ ಶಿರಡಿಯ ಪುರದೀಶ. 29/7/2006 ಬುಧವಾರದಿಂದ ನಮ್ಮ ಗುರುಪೂರ್ಣಿಮೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗಿದ್ದನ್ನು ನಾವು ಮೊನ್ನೆ ನಿಮ್ಮದರಲ್ಲಿ ವ್ಯಕ್ತಪಡಿಸಿದ್ದೀನಿ. ಇವತ್ತು 30/7/2026 ಈ ಉತ್ಸವವನ್ನು ಆಚರಿಸಿ ಅದ್ಧೂರಿಯಾಗಿ ಅಮೃತನಗರ ಮತ್ತು ಕೆಲವು ಭುವನೇಶ್ವರಿ ನಗರ ರಾಜಬೀದಿಗಳಲ್ಲಿ ನಮ್ಮ ಬಾಬಾ ಅವರ ಮೆರವಣಿಗೆಯನ್ನು ಭಾಳ ಅದ್ಧೂರಿಯಾಗಿ ಆಚರಿಸಿದ್ದನ್ನು ನೀವೆಲ್ಲ ಈ ಒಂದು ಮಾಧ್ಯಮದ ಮೂಲಕ ನೋಡೋದಕ್ಕೆ ನಾನು ಅವರಿಗೆ ಸೂಚನೆ ನೀಡ್ತಾ ಇದ್ದೀನಿ. ಯಾಕೆ ಹೇಳಿದ್ರೆ ಜೀವನದಲ್ಲಿ ಒಂದಂತೂ ಸತ್ಯ, ನಾವೇನಾದರೂ ಮಾಡಬೇಕಾದ್ರೆ ನೆಮ್ಮದಿಯಿಂದ ಶಾಂತಿಯುತವಾಗಿ ನಮ್ಮ ಪ್ರಧಾನ ಅರ್ಚಕರಾದಂಥ ಶ್ರೀ ಹರ್ಷ ಶರ್ಮಾ, ಅವ್ರ ತಂದೆ ಆದಂಥ ಅನಂತರಾಮಯ್ಯ, ಸಹ ಅರ್ಚಕರಾದಂಥ ಅಂಬರೀಷು, ಹನ್ನಾಪು ಅರ್ಚಕಂತ ನವೀನ್ ಶರ್ಮಾ, ಇನ್ನೂ ಅನೇಕ ಅರ್ಚಕರಿಂದ ಈ ಮಾಡಲ್ಪಟ್ಟ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಶ್ಲಾಘಿಸಬೇಕಾದಂಥ ಒಂದು ಕಾರ್ಯಕ್ರಮ. ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಎಷ್ಟೇ ಮಾಡಿದ್ರು ಜನಕ್ಕೆ ಚಿಕ್ಕದಾಗಿ ಕಾಣ್ಬೋದು, ಆದರೆ ಬಾಬಾ ಅವರು ಇವತ್ತು ಭಾಳಷ್ಟು ಮೆರೆದಿದ್ದಾರೆ ಅನ್ನೋದನ್ನು ನಾನು ಕಂಠಪೂರ್ವಕವಾಗಿ ಹೇಳಲು ಇಚ್ಛೆಪಡಿಸ್ತೀನಿ. ಅಮೃತನಗರ ಮಾರಿಯಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಹಳ ವಿಶೇಷವಾಗಿ ಈ ಒಂದು 16ನೇ ವರ್ಷದ ಗುರುಪೌರ್ಣಿಮೆ ಕಾರ್ಯಕ್ರಮ ನಿನ್ನೆಯಿಂದ ಬಹಳ ವಿಜೃಂಭಣವಾಗಿ ನಡೆದಿದೆ. ಏಕೆಂದರೆ ಒಂದು ಜಾಗದಲ್ಲಿ ಸಾವಿರಾರು ಜನ ಸೇರ್ತಾರೆ ಅಂದರೆ ಅದು ಕ್ಷೇತ್ರವಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಇದನ್ನು ಶ್ರೀ ಕ್ಷೇತ್ರ ಶ್ರೀ ಅಮೃತನಗರ ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಗ್ರಾಮ ದೇವತೆಯಾದ ಮಾರಿಯಮ್ಮ ಹಾಗೂ ಸದ್ಗುರು ಸಾಯಿಬಾಬಾರವರು ಬಹಳ ಜನಕ್ಕೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಬಹಳ ವಿಶೇಷವಾದ ಅನುಗ್ರಹ ಮಾಡಿರ್ತಾರೆ. ಏಕೆಂದರೆ ಎಷ್ಟೋ ಜನ ರೋಗಿಗಳು ಬಂದಿರ್ತಾರೆ, ಅವರಿಗೆ ರೋಗಿಗಳಿಗೆಲ್ಲ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಅದೆಷ್ಟೋ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಬಹಳ ವಿಶೇಷವಾಗಿ ಫಲ ಆ ಸದ್ಗುರು ಸಾಯಿಬಾಬಾರವರು ಕರುಣಿಸಿರ್ತಾರೆ.
ಏನೇ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಬಂದರೂ ಕೂಡ ಭಕ್ತಾದಿಗಳಿಗೆ ಈ ಒಂದು ಜಾಗದಲ್ಲಿ ಅದು ನೆರವೇರುತ್ತೆ ಅನ್ನೋದು 100ಕ್ಕೆ ಸತ್ಯವಾಗಿರುತ್ತೆ. ಸುಮಾರು ಒಂದು 15,000 ಜನ ನಮ್ಮ ಗುರು ಪೂರ್ಣ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನೆರವೇರಿದ್ರು. ಇವತ್ತಿನ ದಿವಸ 30ನೇ ತಾರೀಕು ಗುರುವಾರ ಅಮೃತನಗರ ಒಂದು ರಾಜಬೀಡಿಗಳಲ್ಲಿ ಹಾಗೂ ಭುವನೇಶ್ವರಿ ಮುಂತಾದ ನಗರಗಳಲ್ಲಿ ಬಹಳ ವಿಶೇಷವಾದ ಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ. ನಮ್ಮ ಅಮೃತನಗರ ಮಾರಿಯಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯವರು ಬಹಳ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ನವರಾತ್ರಿ ಉತ್ಸವ, ಶಿವರಾತ್ರಿ, ಈ ಒಂದು ಗುರುಪೌರ್ಣಿಮೆ ಕಾರ್ಯಕ್ರಮ ಹಾಗೂ ಸಮಾಜದಲ್ಲಿ ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಹಳ ಸಂತೋಷವಾಗಿರುತ್ತೆ.